Hi everyone, welcome back to Global IT Education YouTube channel. Today day 6. Today topic is how to record a transactions basic entries in Tally Prime. ಸೊ ನಾವು ಕಂಪನಿ ಕ್ರಿಯೇಟ್ ಮಾಡಿದ್ದು ಆಯಿತು. ಹಾಗೆ ಕಂಪನಿ ಕ್ರಿಯೇಟ್ ಮಾಡಿದ್ಮೇಲೆ ಲೆಡ್ಜರ್ಸು ಮತ್ತು ಗ್ರೂಪ್ಸ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತಲೂ ತಿಳ್ಕೊಂಡಿದ್ದೀವಿ. ಈಗ ಗ್ರೂಪ್ಸು ಲೆಡ್ಜರ್ಸ್ ಎಲ್ಲ ಕ್ರಿಯೇಟ್ ಆದಮೇಲೆ ಟ್ರಾನ್ಸಾಕ್ಷನ್ಸ್ ಅಂದರೆ ಕ್ವಶನ್ನ ಓದ್ಕೊಂಡು ಹೇಗೆ ಟ್ರಾನ್ಸಾಕ್ಷನ್ಸ್ನ ರೆಕಾರ್ಡ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಲೆಟ್ ಸ್ಟಾರ್ಟ್. ಸೊ ನೀವು ನೋಡ್ತಿರೋ ಹಾಗೆ ಇಲ್ಲಿ ಮೊದಲು ಧನಲಕ್ಷ್ಮಿ ಅವ್ರದ್ದು ಒಂದು ಸ್ಮಾಲ್ ಕ್ವಶನ್ಸ್ ಇದ್ದಾವೆ. ಸೊ ಇದರಲ್ಲಿ ಒನ್ ಬೈ ಒಂದು ಓದ್ಕೊಂಡು ಅರ್ಥ ಮಾಡಿಕೊಂಡು ನೆಕ್ಸ್ಟು ರೆಕಾರ್ಡ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ನೋಡ್ಕೊಂಡು ನೀವು ಮೊದಲೇ ಕ್ವಶನ್ನು ಆನ್ 2nd April ಓನರ್ ಇನ್ವೆಸ್ಟೆಡ್ ದಿ ಅಮೌಂಟ್ ಇನ್ ಎ ಬಿಸ್ನೆಸ್ ಫಾರ್ 6 lakh ವೈಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಚೆಕ್ ನಂಬರ್ 56000912 ICICI ಬ್ಯಾಂಕ್. ಅಂದರೆ ಧನಲಕ್ಷ್ಮಿ ಎಂಟರ್ಪ್ರೈಸಸ್ ಓನರ್ ಯಾರಿದ್ದಾರೋ ಅವರು 6 ಲಕ್ಷ ರೂಪಾಯಿನ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಸ್ಟಾರ್ಟ್ ಮಾಡೋದಕ್ಕೋಸ್ಕರ. ಅದು ಅವ್ರ ಪರ್ಸ್ನಲ್ ಅಕೌಂಟ್ ಸ್ಟೇಟ್ ಬ್ಯಾಂಕಿಂದ ICICI ಬ್ಯಾಂಕ್ ಅಕೌಂಟ್ಗೆ ಡೆಪಾಸಿಟ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಎರಡು ಲೆಡ್ಜರ್ ಯಾವ್ದು ಬರುತ್ತೆ ಅಂದರೆ ಒಂದು ಓನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ICICI ಬ್ಯಾಂಕ್ ಅಕೌಂಟ್. ಸೊ ಇದು ಓನರ್ಸ್ ಕ್ಯಾಪಿಟಲ್ ಅಕೌಂಟು ಪರ್ಸ್ನಲ್ ಅಕೌಂಟ್ ಆಗುತ್ತೆ. ನೆಕ್ಸ್ಟು ICICI ಬ್ಯಾಂಕ್ ಅಕೌಂಟ್ ಅದೂ ಪರ್ಸ್ನಲ್ ಅಕೌಂಟ್ ಆಗುತ್ತೆ. ಸೊ ಇದು ಹೇಗೆ ಪರ್ಸ್ನಲ್ ಅಕೌಂಟ್ ಆಗುತ್ತೆ ಅಂತಂದರೆ ಬಿಕಾಸ್ ಇಟ್ ಈಸ್ ಎ ಬ್ಯಾಂಕ್ ಅಕೌಂಟ್ ಆ್ಯಂಡ್ ಓನರ್ ಕ್ಯಾಪಿಟಲ್ ಓನರ್ ಈಸ್ ಎ ಪರ್ಸನ್. ಸೊ ಮತ್ತು ಇದ್ರ ರೂಲ್ಸ್ ಏನು, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಸೊ ಡೆಬಿಟ್ ದ ರಿಸೀವರ್ ಅಂದರೆ ICICI ಬ್ಯಾಂಕ್ ಅವರು ರಿಸೀವ್ ಮಾಡ್ತಿದ್ದಾರೆ. ಸೊ ICICI ಬ್ಯಾಂಕ್ ಡೆಟಾರ್ ಆಗ್ತಿದೆ. ಓನರ್ಸ್ ಕ್ಯಾಪಿಟಲ್ ಅಕೌಂಟು ಗಿವರ್ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ, ಅವರು ಅಮೌಂಟ್ನ ಕೊಡ್ತಾ ಇದ್ದಾರೆ. ಸೊ ಇದು ಕ್ರೆಡಿಟ್ ಆಗ್ತಾ ಇದೆ. ಸೊ ICICI ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಓನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಇದನ್ನು ನಾವು ಟ್ಯಾಲಿಯಲ್ಲಿ ಹೇಗೆ ರೆಕಾರ್ಡ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಗೇಟ್ವೇ ಆಫ್ ಟ್ಯಾಲಿ ಓಪನ್ ಮಾಡಿದ್ಮೇಲೆ ಅಂಡರ್ ಟ್ರಾನ್ಸಾಕ್ಷನ್ಸಲ್ಲಿ ಓಚಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಚಸ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಫಸ್ಟು ಓನರ್ಸ್ ಕ್ಯಾಪಿಟಲ್ ಅಕೌಂಟ್ ICICI ಬ್ಯಾಂಕು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದ್ರಿಂದ ಇದನ್ನು ನಾವು ರಿಸಿಪ್ಟ್ ಓಚರಲ್ಲಿ ಎಂಟರ್ ಮಾಡಬೇಕು. ಶಾರ್ಟ್ಕಟ್ ಕೀ ಫಾರ್ ಸೆಲೆಕ್ಟ್ ರಿಸಿಪ್ಟ್ ಓಚರ್ ಈಸ್ F6. ಸೊ ನೆಕ್ಸ್ಟು ಡೇಟ್ ಹಾಕಿ 2nd April. ಇಲ್ಲಿ ಫಸ್ಟು ಕ್ರೆಡಿಟ್ ಇದೆ. ಸೊ ಕ್ರೆಡಿಟ್ ಯಾವುದಾಗುತ್ತೆ, ಓನರ್ಸ್ ಕ್ಯಾಪಿಟಲ್ ಅಕೌಂಟ್. ನೆಕ್ಸ್ಟ್ ಅಮೌಂಟು 6 lakh. ನೆಕ್ಸ್ಟ್ ಡೆಟಾರು ICICI ಬ್ಯಾಂಕ್ ಅಕೌಂಟ್ 6 lakh. ನೆಕ್ಸ್ಟ್ ಚೆಕ್ ನಂಬರ್ ಇದೆ ಇಲ್ಲಿ 560021. ನೆಕ್ಸ್ಟ್ ಬ್ಯಾಂಕ್ ನೇಮ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ನಾನು ಸೆಲೆಕ್ಟ್ ಮಾಡ್ಕೊಳ್ಳಿ, ಎಂಟರ್ ಮಾಡಿ, ಸ್ಕ್ರೀನ್ನ ಅಕ್ಸೆಪ್ಟ್ ಮಾಡಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೆಕೆಂಡ್ ಕ್ವಶನ್ ಏನಿದೆ ಅಂದರೆ ಆನ್ 3rd April ಪರ್ಚೇಸ್ ಅಂಡ್ ಮಿಷನರಿ ಫ್ರಮ್ ಸ್ಯಾಮ್ ಮಿಷನ್ ಟೂಲ್ಸ್ ಅಮೌಂಟೆಡ್ ₹1 lakh ಬೈ ಪೇಯಿಂಗ್ ಚೆಕ್ ನಂಬರ್ 550023 ಆಫ್ ICICI ಬ್ಯಾಂಕ್. ಸೊ ಏನಾಗ್ತಿದೆ ಅಂದರೆ ಧನಲಕ್ಷ್ಮಿ ಅವರು ಮಿಷಿನರಿ ಅಸೆಟ್ನ ಪರ್ಚೇಸ್ ಮಾಡ್ತಿದ್ದಾರೆ. ಯಾರ ಹತ್ರ ಅಂದರೆ ಸ್ಯಾಮ್ ಮಿಷನ್ ಟೂಲ್ಸಿಂದ. ಅದು 1 ಲಕ್ಷ ರೂಪಾಯಿ. ಆ ಅಮೌಂಟನ್ನು ಅವರು ICICI ಬ್ಯಾಂಕ್ ಮುಖಾಂತರ ಪೇ ಮಾಡಿದ್ದಾರೆ. ಸೊ ಇದರಲ್ಲಿ ಎರಡು ಲೆಡ್ಜರ್ಸ್ ಯಾವ್ದು ಬರುತ್ತೆ ಅಂದರೆ ಒಂದು ಮಿಷಿನರಿ ಅಕೌಂಟು, ಇನ್ನೊಂದು ICICI ಬ್ಯಾಂಕ್ ಅಕೌಂಟು. ಸೊ ಮಿಷಿನರಿ ಅಕೌಂಟು ರಿಯಲ್ ಅಕೌಂಟ್ಸ್ ಆಗುತ್ತೆ, ಯಾಕೆ ಅಂದರೆ ಅದು ಅಸೆಟ್ ಆಗಿರೋದ್ರಿಂದ. ನೆಕ್ಸ್ಟ್ ICICI ಬ್ಯಾಂಕು ಹ್ಯಾಸ್ ಗೊತ್ತಿರೋ ಹಾಗೆ ಪರ್ಸ್ನಲ್ ಅಕೌಂಟು. ಸೊ ಇವಾಗ ಮಿಷಿನರಿ ಅಕೌಂಟು ರಿಯಲ್ ಅಕೌಂಟ್ ಆಗಿರೋದ್ರಿಂದ ರೂಲ್ಸ್ ಬಂದು ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಆಗಿರೋದ್ರಿಂದ ಮಿಷಿನರಿ ಕಮ್ಮಿಂಗ್ ಇನ್ ಟು ದಿ ಬಿಸ್ನೆಸ್. ಸೊ ಇದು ಡೆಟಾರ್ ಆಗ್ತಿದೆ. ICICI ಬ್ಯಾಂಕು ಅಮೌಂಟ್ನ ಪೇ ಮಾಡ್ತಿರೋದ್ರಿಂದ ಅವರು ಗಿವರ್ ಹಾಕ್ತಿದ್ದಾರೆ. ಸೊ ಮಿಷಿನರಿ ಅಕೌಂಟ್ ಡೆಟಾರ್ ಟು ICICI ಬ್ಯಾಂಕ್ ಅಕೌಂಟ್. ಇದನ್ನು ನಾವು ಟ್ಯಾಲಿಯಲ್ಲಿ ರೆಕಾರ್ಡ್ ಮಾಡೋದು ಹೇಗೆ ಅಂತ ನೋಡೋಣ. ಮಿಷಿನರಿ ಪರ್ಚೇಸ್ ಮಾಡ್ತಿರೋದ್ರಿಂದ ನಾವು ವೋಚರ್ಸಲ್ಲಿ ಪರ್ಚೇಸ್ ಅಕೌಂಟಲ್ಲಿ ಮಾಡಬೇಕು. ಸೊ F9ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು Ctrl+H ಮಾಡಿದರೆ ಚೇಂಜ್ ಮೋಡ್ ಬರುತ್ತೆ. ಇದರಲ್ಲಿ ಹ್ಯಾಸ್ ವೋಚರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹ್ಯಾಸ್ ವೋಚರ್ ಸೆಲೆಕ್ಟ್ ಮಾಡಿದ್ಮೇಲೆ ನೆಕ್ಸ್ಟು ಡೇಟ್ ಹಾಕಿ 3rd April ಅಂತ ಡೇಟ್ ಹಾಕಿ ಕ್ರೆಡಿಟ್ ಯಾವುದಾಗಿದೆ, ICICI ಬ್ಯಾಂಕ್ ಅಕೌಂಟ್. ಸೊ ಅಮೌಂಟು 1 lakh.
ನೆಕ್ಸ್ಟ್ ಚೆಕ್ ನಂಬರ್ 550023. ನೆಕ್ಸ್ಟು ಡೆಟಾರು ಮೆಷಿನರಿ ಅಕೌಂಟು ಎಂಟರ್ ಮಾಡಿ ಸ್ಕ್ರೀನ್ನ ಎಕ್ಸೆಪ್ಟ್ ಮಾಡಿ. ಸೊ ನೆಕ್ಸ್ಟ್ ನಾವು ಸೇಲ್ಸ್ನ ಹೇಗೆ ಎಂಟರ್ ಮಾಡೋದು ಅಂತ ರೆಕಾರ್ಡ್ ಮಾಡೋದು ಅಂತ ನೋಡೋಣ. ನೀವು ನೋಡ್ಬೋದು ಆನ್ 7th April ಸೋಲ್ಡ್ ಗೂಡ್ಸ್ ಆನ್ ಕ್ಯಾಶ್ ಅಮೌಂಟೆಡ್ ₹5,000 ಟು ಗಣೇಶ್ ಎಂಟರ್ಪ್ರೈಸಸ್ ಅಂತ ಇದೆ. ಸೊ ಏನು ಅಂತಂದರೆ ಧನಲಕ್ಷ್ಮಿ ಅವರು ಗಣೇಶ್ ಎಂಟರ್ಪ್ರೈಸಸ್ ಅವ್ರಿಗೆ ಗೂಡ್ಸ್ನ ಸೇಲ್ ಮಾಡ್ತಿದ್ದಾರೆ. ಗಣೇಶ್ ಎಂಟರ್ಪ್ರೈಸಸ್ ಅವರು ಕ್ಯಾಶ್ ಕೊಟ್ಟಿದ್ದಾರೆ ₹5,000. ಸೊ ಇದರಲ್ಲಿ 2 ಲೆಜರ್ಸ್ ಯಾವುದು ಬರುತ್ತೆ ಅಂತ ಅಂದರೆ ಒಂದು ಸೇಲ್ಸ್ ಅಕೌಂಟು ಮತ್ತು ಕ್ಯಾಶ್ ಅಕೌಂಟು. ಸೊ ಸೇಲ್ಸ್ ಅಕೌಂಟು ನಾಮಿನಲ್ ಅಕೌಂಟ್ ಆಗುತ್ತೆ, ಕ್ಯಾಶ್ ಅಕೌಂಟು ರಿಯಲ್ ಅಕೌಂಟ್ ಆಗುತ್ತೆ. ಸೇಲ್ಸ್ ಅಕೌಂಟ್ ನಾಮಿನಲ್ ಅಕೌಂಟ್ ಆಗಿರೋದ್ರಿಂದ ರೂಲ್ಸ್ ಪ್ರಕಾರ ಇಟ್ ಈಸ್ ಎ ಇನ್ಕಮ್, ಸೊ ಇದು ಕ್ರೆಡಿಟ್ ಆಗುತ್ತೆ ಸೇಲ್ಸು. ಕ್ಯಾಶ್ ಬಂದು ರಿಯಲ್ ಅಕೌಂಟ್ ಆಗಿರೋದ್ರಿಂದ ರೂಲ್ಸ್ ಪ್ರಕಾರ ಇಟ್ ಈಸ್ ಕಮ್ಸ್ ಇನ್ ಟು ದಿ ಬಿಸ್ನೆಸ್, ಅಂದರೆ ಡೆಟಾರ್ ಆಗ್ತಿದೆ. ಸೊ ಕ್ಯಾಶ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್. ಇದನ್ನು ನಾವು ಟ್ಯಾಲಿಯಲ್ಲಿ ಹೇಗೆ ರೆಕಾರ್ಡ್ ಮಾಡ್ತೀವಿ ಅಂತ ನೋಡೋಣ. ಸೊ F8 ಶಾರ್ಟ್ಕಟ್ ಕೀ ಟು ಸೆಲೆಕ್ಟ್ ಸೇಲ್ಸ್ ಅಕೌಂಟ್. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ Ctrl+H ಮಾಡಿ ಚೇಂಜ್ ಮೋಡ್, ಸೆಲೆಕ್ಟ್ ಆ್ಯಸ್ ವೋಚರ್. ನೆಕ್ಸ್ಟ್ ಡೇಟ್ ಹಾಕಿ ಆನ್ 7th April. ಡೇಟಾರ್ ಏನಾಗಿದೆ ಕ್ಯಾಶ್ ಅಕೌಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, 5,000. ನೆಕ್ಸ್ಟ್ ಎಂಟರ್ ಮಾಡಿ. ನೆಕ್ಸ್ಟ್ ಸೇಲ್ಸ್ ಅಕೌಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, 5,000. ನೆಕ್ಸ್ಟ್ ಸ್ಕ್ರೀನ್ನ ಎಕ್ಸೆಪ್ಟ್ ಮಾಡಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಆನ್ 12th April paid 24,000 towards rent through check number 550027 of a ICICI bank. ಧನಲಕ್ಷ್ಮಿ ಅವರು ರೆಂಟನ್ನು ಪೇ ಮಾಡ್ತಿದ್ದಾರೆ ₹24,000. ಸೊ ಅದು ICICI ಬ್ಯಾಂಕ್ ಮುಖಾಂತರ ಪೇ ಮಾಡ್ತಿದ್ದಾರೆ. ಸೊ ಇದರಲ್ಲಿ ರೆಂಟ್ ಅಕೌಂಟ್ ಡೇಟಾ ಟು ICICI ಬ್ಯಾಂಕ್ ಅಕೌಂಟ್ ಆಗುತ್ತೆ. ರೆಂಟು ಎಕ್ಸ್ಪೆನ್ಸಸ್ ಆಗಿದೆ, ನಾಮಿನಲ್ ಅಕೌಂಟ್ ಆಗುತ್ತೆ. ಸೊ ಇದನ್ನು ನಾವು ಟ್ಯಾಲಿ ಪ್ರೈಮಲ್ಲಿ ಹೇಗೆ ರೆಕಾರ್ಡ್ ಮಾಡ್ತೀವಿ ಅಂತಂದರೆ ಪೇ ಮಾಡ್ತಿರೋದ್ರಿಂದ F5ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಪೇಮೆಂಟ್ ವೋಚರ್. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಡೇಟ್ ಹಾಕಿ 10th April. ನೆಕ್ಸ್ಟ್ ಡೆಟಾರ್ ಬಂದು ರೆಂಟ್ ಅಕೌಂಟ್. ಸೊ ರೆಂಟ್ ಅಕೌಂಟ್ ಕ್ರಿಯೇಟ್ ಮಾಡಿಲ್ಲ, ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳೋಣ. ರೆಂಟ್ ಅಕೌಂಟ್ ಡೆಟಾರ್ ಟು ಅಂಡರ್ ರೆಂಟ್ ಅಕೌಂಟ್ ಈಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ರೆಂಟ್ ಅಕೌಂಟ್ ಎಷ್ಟು 24,000. ಸೊ ನೆಕ್ಸ್ಟ್ ಕ್ರೆಡಿಟ್ ಏನಾಗಿದೆ ICICI ಬ್ಯಾಂಕ್ ಅಕೌಂಟ್ 24,000. ಚೆಕ್ ನಂಬರ್ 550027. ಸ್ಕ್ರೀನ್ನ ಎಕ್ಸೆಪ್ಟ್ ಮಾಡಿ. ಸೊ ಇದೇ ಥರ ಎಲ್ಲ ಎಂಟ್ರೀಸ್ನು ರೆಕಾರ್ಡ್ ಮಾಡಿದ್ಮೇಲೆ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಮತ್ತು ಬ್ಯಾಲೆನ್ಸ್ ಶೀಟ್ನ ನೋಡಬಹುದು. ಈಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನೋಡೋಣ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಸೆಲೆಕ್ಟ್ ಮಾಡಿಕೊಂಡೆ ನೀವು ನೋಡ್ತಿರ್ಬಹುದು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಅಮೌಂಟು ನೆಟ್ ಲಾಸ್ ಆಗಿದೆ. ನೆಕ್ಸ್ಟು ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ನು ನೋಡಿದ್ದಾಯಿತು. ಇದೇ ಥರ ನಾವು ಮುಂಚೆ ಬುಕ್ಕಲ್ಲಿ ರೆಕಾರ್ಡ್ ಮಾಡಿಬಿಟ್ಟು ಅದಾದಮೇಲೆ ಟ್ಯಾಲಿ ಮಾಡ್ತಿದ್ವಿ. ಸೊ ನೀವು ಇವಾಗಲೂ ಅಷ್ಟೇ ಮೊದಲು ಬುಕ್ಕಲ್ಲಿ ಜನರಲ್ ಎಂಟ್ರೀಸ್ ಮಾಡಿ, ಲೆಜರ್ಸ್ ಮಾಡಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಬ್ಯಾಲೆನ್ಸ್ ಶೀಟ್ ಎಲ್ಲ ಫಸ್ಟು ಬುಕ್ಕಲ್ಲಿ ಮಾಡಿ ಅದಾದಮೇಲೆ ನೀವು ಟ್ಯಾಲಿಯಲ್ಲಿ ವರ್ಕ್ ಮಾಡಿದ್ರೆ ನಿಮಗೆ ಕಂಪ್ಯಾರಿಸನ್ ಮಾಡಬಹುದು. ಅಂದರೆ ನೀವು ಬುಕ್ಕಲ್ಲಿ ಮಾಡಿರೋ ಅಮೌಂಟು ಕರೆಕ್ಟ್ ಇದೆಯಾ ಅಥವಾ ಟ್ಯಾಲಿಯಲ್ಲಿ ಮಾಡಿರೋದು ಅಮೌಂಟು ಕರೆಕ್ಟ್ ಇದೆಯಾ ಅಂತ ಕಂಪ್ಯಾರಿಸನ್ ಮಾಡಿ ನಿಮಗೆ ರಿಸಲ್ಟು ಸಿಗುತ್ತೆ. ಸೊ ಇವತ್ತಿನ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಹೆಚ್ಚಿನ ಟ್ಯಾಲಿ ವಿಡಿಯೋಸ್ಗಾಗಿ ಗ್ಲೋಬಲ್ IT ಎಜುಕೇಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.